ಗಲ್ಫ್ ದೇಶಗಳಲ್ಲಿ 35ನೇ ದಿನವೂ ಯುದ್ಧ ಮುಂದುವರೆದಿದೆ. ಯುದ್ಧದ ಟೈಮ್ನಲ್ಲೇ ಅಮೆರಿಕಕ್ಕೆ ಬಿಗ್ ಶಾಕ್ ಇದು. ಅಮೆರಿಕ ಸೇನಾ ಮುಖ್ಯಸ್ಥರಿಬ್ಬರು ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಗಲ್ಫ್ ದೇಶಗಳಲ್ಲಿ 35ನೇ ದಿನವೂ ಯುದ್ಧ ಮುಂದುವರಿತಾ ಇರುವ ಸಂದರ್ಭದಲ್ಲೇ ಅಮೆರಿಕ ಇನ್ನೂ 2 ರಿಂದ 3 ವಾರಗಳ ಕಾಲ ಯುದ್ಧ ನಡೆಯುತ್ತೆ ಅಂತ ಹೇಳಿದಂತಹ ಸಂದರ್ಭದಲ್ಲೇ ಅಮೆರಿಕಾಗೆ ಇದೀಗ ಶಾಕಿಂಗ್ ವಿಚಾರ. ಅಮೆರಿಕ ಸೇನಾ ಮುಖ್ಯಸ್ಥರಿಬ್ಬರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಸ್ವಯಂ ನಿವೃತ್ತಿ ಪಡ್ಕೊಂಡಿದ್ದಾರೆ ಸೇನಾ ಮುಖ್ಯಸ್ಥರು. ಟ್ರಂಪ್ ಯುದ್ಧ ನೀತಿಗೆ ಬೇಸತ್ತು ರಾಜೀನಾಮೆ ಕೊಟ್ರ. ಕೌಟುಂಬಿಕ ಕಾರಣಗಳನ್ನ ನೀಡಿ ಇಬ್ಬರು ಸೇನಾಧಿಗಳು ನಿವೃತ್ತಿ ಪಡಿತಾ ಇದ್ದಾರೆ ಎನ್ನಲಾಗ್ತಿದೆ. ಮಧ್ಯಪ್ರಾಚ್ಯ ಯುದ್ಧದ ಬಗ್ಗೆ ಮೌನ ಮುರಿದಿದೆ ವಿಶ್ವಸಂಸ್ಥೆ. ಜಾಗತಿಕ ಅಸ್ಥಿರತೆ ತೀವ್ರಗೊಳ್ತಾ ಇದೆ. ಯುದ್ಧ ನಿಲ್ಲಬೇಕು, ಸಾವು ವಿನಾಶದ ಯುದ್ಧ ನಿಲ್ಲಬೇಕು ಅಂತ ಆಗ್ರಹವನ್ನ ಇದೀಗ ಮಾಡಲಾಗಿದ್ದು, ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧದಿಂದ ಸಾಕಷ್ಟು ಸಾವು ನೋವುಗಳಾಗ್ತಾ ಇದೆ, ನಷ್ಟ ಉಂಟಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಜಾಗತಿಕ ಅಸ್ಥಿರತೆ ಉಂಟಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಗುಟೆರಸ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ವಿಶ್ವಸಂಸ್ಥೆ ಸೂಚನೆ ಬಳಿಕ ಯುದ್ಧ ನಿಲ್ಲತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಈಗಾಗಲೇ ವಿಶ್ವಸಂಸ್ಥೆ ಕೂಡ ಈ ವಿಚಾರದಲ್ಲಿ ಎಚ್ಚರಿಕೆಯನ್ನ ಕೊಟ್ಟಿದೆ. ಜೊತೆಗೆ ಯುದ್ಧ ನಿಲ್ಲಿಸಲು ವಿಶ್ವಸಂಸ್ಥೆ ಒತ್ತಾಯವನ್ನ ಮಾಡ್ತಾ ಇದೆ. ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ಮಾಡ್ತಾ ಇರುವಂತಹ ದಾಳಿಯಿಂದಾಗಿ ಸಾಕಷ್ಟು ಸಾವು ನೋವು ಉಂಟಾಗಿದೆ, ನಷ್ಟ ಉಂಟಾಗ್ತಾ ಇದೆ. ಇತರೆ ದೇಶಗಳ ಮೇಲೆ ಇದರಿಂದ ಪರಿಣಾಮ ಉಂಟಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಯುದ್ಧವನ್ನ ನಿಲ್ಲಿಸಬೇಕು ಅಂತ ವಿಶ್ವಸಂಸ್ಥೆಯೂ ಒತ್ತಾಯ ಮಾಡ್ತಾ ಇರುವ ಸಂದರ್ಭದಲ್ಲಿ ಯುದ್ಧ ನಿಲ್ಲತ್ತಾ ಅನ್ನುವಂತಹ ಒಂದು ಪ್ರಶ್ನೆ ಇದೆ. ಗಲ್ಫ್ ದೇಶಗಳಲ್ಲಿ 35ನೇ ದಿನವೂ ಯುದ್ಧ ಮುಂದುವರೆದಿದೆ. ಯುದ್ಧದ ಟೈಮ್ನಲ್ಲೇ ಅಮೆರಿಕಕ್ಕೆ ಬಿಗ್ ಶಾಕ್ ಇದು. ಅಮೆರಿಕ ಸೇನಾ ಮುಖ್ಯಸ್ಥರಿಬ್ಬರು ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಗಲ್ಫ್ ದೇಶಗಳಲ್ಲಿ 35ನೇ ದಿನವೂ ಯುದ್ಧ ಮುಂದುವರಿತಾ ಇರುವ ಸಂದರ್ಭದಲ್ಲೇ ಅಮೆರಿಕ ಇನ್ನೂ 2 ರಿಂದ 3 ವಾರಗಳ ಕಾಲ ಯುದ್ಧ ನಡೆಯುತ್ತೆ ಅಂತ ಹೇಳಿದಂತಹ ಸಂದರ್ಭದಲ್ಲೇ ಅಮೆರಿಕಾಗೆ ಇದೀಗ ಶಾಕಿಂಗ್ ವಿಚಾರ. ಅಮೆರಿಕ ಸೇನಾ ಮುಖ್ಯಸ್ಥರಿಬ್ಬರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಸ್ವಯಂ ನಿವೃತ್ತಿ ಪಡ್ಕೊಂಡಿದ್ದಾರೆ ಸೇನಾ ಮುಖ್ಯಸ್ಥರು. ಟ್ರಂಪ್ ಯುದ್ಧ ನೀತಿಗೆ ಬೇಸತ್ತು ರಾಜೀನಾಮೆ ಕೊಟ್ರ. ಕೌಟುಂಬಿಕ ಕಾರಣಗಳನ್ನ ನೀಡಿ ಇಬ್ಬರು ಸೇನಾಧಿಗಳು ನಿವೃತ್ತಿ ಪಡಿತಾ ಇದ್ದಾರೆ ಎನ್ನಲಾಗ್ತಿದೆ. ಮಧ್ಯಪ್ರಾಚ್ಯ ಯುದ್ಧದ ಬಗ್ಗೆ ಮೌನ ಮುರಿದಿದೆ ವಿಶ್ವಸಂಸ್ಥೆ. ಜಾಗತಿಕ ಅಸ್ಥಿರತೆ ತೀವ್ರಗೊಳ್ತಾ ಇದೆ. ಯುದ್ಧ ನಿಲ್ಲಬೇಕು, ಸಾವು ವಿನಾಶದ ಯುದ್ಧ ನಿಲ್ಲಬೇಕು ಅಂತ ಆಗ್ರಹವನ್ನ ಇದೀಗ ಮಾಡಲಾಗಿದ್ದು, ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧದಿಂದ ಸಾಕಷ್ಟು ಸಾವು ನೋವುಗಳಾಗ್ತಾ ಇದೆ, ನಷ್ಟ ಉಂಟಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಜಾಗತಿಕ ಅಸ್ಥಿರತೆ ಉಂಟಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಗುಟೆರಸ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ವಿಶ್ವಸಂಸ್ಥೆ ಸೂಚನೆ ಬಳಿಕ ಯುದ್ಧ ನಿಲ್ಲತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಈಗಾಗಲೇ ವಿಶ್ವಸಂಸ್ಥೆ ಕೂಡ ಈ ವಿಚಾರದಲ್ಲಿ ಎಚ್ಚರಿಕೆಯನ್ನ ಕೊಟ್ಟಿದೆ. ಜೊತೆಗೆ ಯುದ್ಧ ನಿಲ್ಲಿಸಲು ವಿಶ್ವಸಂಸ್ಥೆ ಒತ್ತಾಯವನ್ನ ಮಾಡ್ತಾ ಇದೆ. ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ಮಾಡ್ತಾ ಇರುವಂತಹ ದಾಳಿಯಿಂದಾಗಿ ಸಾಕಷ್ಟು ಸಾವು ನೋವು ಉಂಟಾಗಿದೆ, ನಷ್ಟ ಉಂಟಾಗ್ತಾ ಇದೆ. ಇತರೆ ದೇಶಗಳ ಮೇಲೆ ಇದರಿಂದ ಪರಿಣಾಮ ಉಂಟಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಯುದ್ಧವನ್ನ ನಿಲ್ಲಿಸಬೇಕು ಅಂತ ವಿಶ್ವಸಂಸ್ಥೆಯೂ ಒತ್ತಾಯ ಮಾಡ್ತಾ ಇರುವ ಸಂದರ್ಭದಲ್ಲಿ ಯುದ್ಧ ನಿಲ್ಲತ್ತಾ ಅನ್ನುವಂತಹ ಒಂದು ಪ್ರಶ್ನೆ ಇದೆ.